ಇದ್ರ ಮೇಲೆ ಕೂತ್ಕೊಂಡು ಇದು ಬರೆಯಕ್ಕೆ ಅನುಕೂಲ ಇದೆ. ಇದ್ರ ಮೇಲೆ ಇದೇನಾಗ್ತದೆ ಹೈಟ್ ಆಗ್ತದೆ. ಹೆಂಗ್ ಬೇಕು ಅವನು ಬೆಳೆ ಕ್ವಶನ್ ಚೇಂಜ್ ಆಗುತ್ತೆ. ಅರ್ಥದಲ್ಲಮ್ಮ? ಕ್ವಶನ್ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಬ್ಯಾಕ್ ಪೇನ್ ಅದು ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ನಾನು ಕ್ಷಮಿಸೋದಲ್ಲಮ್ಮ, ನಂದು ಏನಿದ್ರು ಅಲ್ಲಲ್ಲ, ನನ್ನ ಪ್ರಶ್ನೆ ನಾನು ಕ್ಲಿಯರ್ ಆಗಿ ಕೇಳಿದ್ದೀನಿ ತಮ್ಮ. ಅಲ್ಲಿ ಇರುವಂತಹ ಏನಿದೆಯಲ್ಲ ಅದು ಮಟೀರಿಯಲ್ ಎಲ್ಲಿ ಹೋಯ್ತು ಅಂತ ಉತ್ತರ ಕೊಡಿ. ಆಯ್ತು, ಸ್ಟಾಕ್ ಬುಕ್ ಇನ್ನು ಬಂದಿಲ್ಲ ಸರ್, ಅಪ್ಲೈ ಬಂದಿಲ್ಲ. ಈಗ ಸ್ಟಾಕ್ ಇದೆಯಲ್ಲ, ಆಯ್ತಪ್ಪ, ಅದು ಉಳಿತದಲ್ಲ, ನಿಮ್ಮ ಸ್ಟಾಕ್ ರೆಜಿಸ್ಟರ್ ಸ್ಟೋರ್ ರೂಮ್ ಕೊಡಿ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ ಮತ್ತು ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ಗಳ ಮೇಲೆ ಲೋಕಾಯುಕ್ತ ವರಿಷ್ಠಾಧಿಕಾರಿಗಳಾದ ಆಂಟೋನಿ ಜಾನ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಕೆಲವು ಸರ್ಕಾರಿ ಹಾಸ್ಟೆಲ್ಗಳ ದಾಸ್ತಾನು ಹಾಗೂ ಕೊಠಡಿಗಳನ್ನು ವೀಕ್ಷಣೆ ಮಾಡಿ ದಿನಸಿ ಸಾಮಾನುಗಳ ಬಳಕೆ, ರಿಜಿಸ್ಟರ್ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಬಾಲಕರ ವಿದ್ಯಾರ್ಥಿಗಳ ನಿಲಯದ ಎಲ್ಲ ಪಾಲಕರನ್ನ ಹಾಗೂ ವಾರ್ಡನ್ಗಳಿಗೆ ಲೋಕಾಯುಕ್ತ ವರಿಷ್ಠಾಧಿಕಾರಿಗಳಾದ ಆಂಟೋನಿ ಜಾನ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ನೋಡಿ, MBA ಮಕ್ಕಳು ಬಂದಿದ್ದಾರೆ, 20 ಜನ ಇದ್ದಾರೆ MBA ಮಕ್ಕಳು. ಅವರಿಗೆ ಬೆಡ್ ಇಲ್ಲ, ಕಾಟ್ ಇಲ್ಲ, ಏನಿಲ್ಲ, ನೆಲದಲ್ಲಿ ಮಲಗ್ತಾ ಇದ್ದಾರೆ. ಬರೋರಿಗೆ ಏನ್ ಮಾಡ್ತೀರಿ? ಅದಕ್ಕೆ ನಿಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮಾತಾಡಿದಾರೆ. ಮೊನ್ನೆ ನಾನು ಇದಕ್ಕೆ ಚಿಂತಾಮಣಿ ವಿಸಿಟ್ ಕೊಟ್ಟಾಗ ಅಲ್ಲಿ ಸ್ಟೋರ್ ರೂಮಲ್ಲಿ ಹಾಕಿ ಕುತ್ಕೊಂಡಿದ್ದೆ ಸಿಕ್ಕಾಪಟ್ಟೆ. ಬರುವವರಿಗೆ ತಾಯಿ ಹೇಳ್ತೇನೆ ನಾನು. ಮಧ್ಯಾಹ್ನ ಊಟದ ಪ್ರಶ್ನೆ ನೋಡಿ, ಮಧ್ಯಾಹ್ನ ಊಟದ ಹೇಗೆ ಕೊಡ್ತಾ ಇಲ್ಲ? ತಿನ್ಲಿಕ್ಕಾಗಲ್ಲ. ಇವಾಗ ಅನ್ನ ಸಾರು ಬೆಳಿಗ್ಗೆ ತಿನ್ಲಿಕ್ಕಾದ್ರೂ ಅನ್ನ ಸಾರು ಅಲ್ವಾ ಸರ್? ತಿನ್ಲಿಕ್ಕೆ ಅನ್ನ ಸಾರು ಪ್ರೊಸೀಜರ್ ಪ್ರಕಾರ ಅದನ್ನು ಮಾಡಬೇಕು. ಮಾಡಿಲ್ಲ ಅಂದ್ರೆ ನಿಮ್ಮ ಗ್ರೀವೆನ್ಸ್ ನಮಗೆ ಇರ್ತಿದೆ ಸ್ವಾಮಿ ಅಂತೇಳಿ ಮೇಲೆ ಪರ್ಮಿಷನ್ ತಗೋಬೇಕಾ? ಈ ಮಧ್ಯಾಹ್ನ ಊಟಕ್ಕೆ ಮಾಡಿಲ್ಲ, ಈ ರೀತಿ ಇಷ್ಟು ಮಕ್ಕಳು ಈ ಮಧ್ಯಾಹ್ನ ಊಟಕ್ಕೆ ಇರೋದಿಲ್ಲ, ಹಾಜರಿರೋದಿಲ್ಲ. ಹಾಗಾಗಿ ನಮಗೆ ಅವರೆಲ್ಲರಿಗೂ ನಾವು ಕೇಳಿದಾಗ ನಮ್ಮ ಬೆಳಗಿಂದ ಏನ್ ಮಾಡಿರ್ತೀರಿ ಅದನ್ನೇ ನಮಗೆ ಕೊಡು ಅಂತ ಹೇಳಿದ್ದಾರೆ. ಇನ್ನು ತಾಲೂಕಿನ ಅಣಕನೂರು ಬಳಿ ಇರುವ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಸರ್ಕಾರಿ ಹಾಸ್ಟೆಲ್ ದಾಳಿ ಮಾಡಿ ಮೂಲ ಸೌಕರ್ಯಗಳಾದ ಕೊಠಡಿಗಳ ಸ್ವಚ್ಛತೆ, ಓದು ಬರವಣಿಗೆ, ಟೇಬಲ್ಗಳು, ಕಂಪ್ಯೂಟರ್, ಲ್ಯಾಬ್ ಇದ್ದು ತರಬೇತಿಗಾರರು ಇಲ್ಲ, ಗ್ರಂಥಾಲಯ ಕೊಠಡಿ, ಅಡುಗೆ ಕೋಣೆ, ಶೌಚಾಲಯಗಳ ಸ್ವಚ್ಛತೆ, ಚರಂಡಿ ನಿರ್ವಹಣೆಯನ್ನ ವೀಕ್ಷಣೆ ಮಾಡಿ ಹಾಸ್ಟೆಲ್ ಪಾಲಕರ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಪ್ರತಿದಿನ ಹಾಜರಾತಿ ಪುಸ್ತಕ ಪಾಲನೆ ಮಾಡುತ್ತಿಲ್ಲ ಎಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಬೆಳಿಗ್ಗೆ ಇದನ್ನು ಸಹಿತ ಬೆಳಿಗ್ಗೆ ಮಧ್ಯಾಹ್ನ ಏನ್ರಿ ಎಷ್ಟು 2, 3, 102 ಹೆಸರು ಆಗ್ತೀಯ. ಬೆಳಿಗ್ಗೆನೆ ಅವ್ರಿಗೆ ಕೇಳಬೇಕು ಯಾರ್ಯಾರು ಇದನ್ನ ಇಡಬೇಕು, ಯಾರ್ಯಾರು ಬೆಳಿಗ್ಗೆ ತಿಂಡಿ ಮಾಡಿದ್ರಿ ಇಲ್ಲಿ ಸಹಿ ಮಾಡಬೇಕು, ಮಧ್ಯಾಹ್ನ ಮಾಡಿದವ್ರು ಸಹಿ ಮಾಡಬೇಕು, ರಾತ್ರಿ ಬೆಳಿಗ್ಗೆ ಹೇಳ್ಬಿಡೋಕು ಮಧ್ಯಾಹ್ನ ಇರ್ತಾರೋ ಇಲ್ಲೋ ಅಂತ. ಈ ರೀತಿ ಒಂದು ನಿಮ್ಮಲ್ಲಿ ಬಯೋಮೆಟ್ರಿಕ್ ಇಲ್ಲ ಇಲ್ಲಿ ಏನ್ರಿ. ಇದನ್ನ ನೀವು ಮಾಡಿದ್ರಂದ್ರೆ ಆಟೋಮೆಟಿಕಲಿ ನಿಮ್ಗೆ ಲೆಕ್ಕ ಸಿಗ್ತದೆ. ಇದ್ರ ಪ್ರಕಾರ ಇಷ್ಟು ಜನ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಟೋಟಲ್ ಒಟ್ಟು ಇಲ್ಲಿದೆ, ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ, ಇಲ್ಲಿ ಬೆಳಿಗ್ಗೆ ತಿಂಡಿಗೆ ಎಷ್ಟು ಜನ, ಇಲ್ಲಿ ದಿನಾಂಕ ಹಾಕ್ಬೇಕು. 28 ತಾರೀಕು 10/3/2025 ಆಯ್ತಪ್ಪ. ಅದೇ ರೀತಿ ಏನಾಗಬೇಕು ಏನಪ್ಪಾ, ಈ ರೀತಿ ನೀವು ನಿಮ್ಮೆಲ್ಲ ಇದರಲ್ಲಿ ಮೇಂಟೈನ್ ಮಾಡಿಸಿ. ಅಂದ್ರೆ ಇದ್ರ ಪ್ರಕಾರ ನೀವು ಎಷ್ಟು ಇದು ಕೊಟ್ಟಿದ್ದೀರಿ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಒನ್ ಥಿಂಗ್. ಇನ್ನೊಂದು ಸ್ಟಾಕ್ ರಿಜಿಸ್ಟರ್ ನಿಮ್ಮ ಹತ್ರ ಇಲ್ಲ, ಮನೇಲಿದೆ ಅಂತ ಹೇಳ್ತಾನೆ ಅವನು. ಅದನ್ನ ಈಗ ಪ್ರತಿಯೊಂದು ಬೇಳೆ ಅವನೊಬ್ಬನು ಪಾಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದ, ಅವನಿಗೇನಾರ ಕೊಡ್ಬೇಕಲ್ಲ. ಕೇಳಿದ್ರೆ ನೀವು ಅವನಿಗೆ, ನೀವಿಲ್ಲಿ ತಂದೆ ಸ್ಥಾನದಲ್ಲಿ ಇರೋರು, ನೀವು ಕೇಳಬೇಕು. ಅವ ಏನಾದ್ರು ಬಂದ್ರೆ ಹೇಳ್ಬೇಕು. ಬೆಳಿಗ್ಗೆ ಹೋಗಿ ಪ್ರತಿಯೊಂದು ರೂಮಿಗೆ ಹೋಗ್ಬೇಕು, ಹೆಂಗಿಟ್ಟಿದ್ದಾನ ನೋಡ್ಬೇಕು, ಏನಾಗ್ತಾ ಇದೆ ಪ್ರತಿಯೊಬ್ಬನಿಗೆ ಹಿಡಿದು ಮಾತಾಡ್ಬೇಕು. ಹಿಂಗೆ ಅಣ್ಣ ಹೆಂಗಿದ್ಯೋ ಏನೋ ಹೆಂಗೆ ಅಂತ ಮಾತಾಡಿದಾಗ ಅವ್ನಿಗೊಂದು ಫೀಲಿಂಗ್ ಬರ್ತದೆ. ಏನಾದ್ರು ಕಷ್ಟ ಇದ್ರೆ ಮತ್ತೆ ಹೇಳ್ಕೊತಾನೆ. ಹೇಳ್ಕೊಳ್ದೆ ಸುಮಾರು ಜನ, ಬಿಕಾಸ್ ಇಲ್ಲಿ ಇರುವಂತ ನಿಮ್ಗೆ ಚೈಲ್ಡ್ ಸೈಕಾಲಜಿ ಆಗಿದೆಯಾ? BEd ಅಲ್ಲಿ ಆಗಿದೆಯಲ್ಲ ಚೈಲ್ಡ್ ಸೈಕಾಲಜಿ. ಹೆಂಗಿರ್ತಾರೆ ಮಕ್ಕಳು? ಚೈಲ್ಡ್ ಸೈಕಾಲಜಿ ಏನಿರ್ತದೆ?
ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಸರ್. ಯಾರು ಮಾಡ್ಕೋಬೇಕು? ನಾವು ಅಲ್ಲಿ ಓದಿರೋದು ನಾನೇ ಸರ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಹೋಗಿ ಕೇಳಬೇಕು, ಕುತ್ಕೋಬೇಕು ಪಕ್ಕದಲ್ಲಿ. ಕುತ್ಕೊಂಡು ಏನಾಗಿದೆ ಅಂತ ಹಿಂಗೆ ಹೆಗಲಿಟ್ಟು ಮಾತಾಡೋಕೆ ಅವನಿಗೊಂದು ಸ್ಥೈರ್ಯ ಕೊಡಬೇಕು, ಮನಸ್ಥೈರ್ಯ ಕೊಡಬೇಕು, ಅವನಿಗೆ ಧೈರ್ಯ ಕೊಡಬೇಕು. ಯಾಕಂದ್ರೆ ಬಹಳ ತುಮುಲದಲ್ಲಿ ಇರ್ತಾರೆ, ದೈಹಿಕ ಚೇಂಜಸ್ ಆಗ್ತಾ ಇರ್ತವೆ ಈ ಹೊತ್ತಿನಲ್ಲಿ. ಆ ಹೊತ್ತಿನಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಅವ್ರಿಗೆ. ಈ ವೇಳೆ ಡಿಎಸ್ಪಿ ವೀರೇಂದ್ರ ಕುಮಾರ್, ಸಿಬ್ಬಂದಿ ಅಧಿಕಾರಿಗಳಾದ ನಾಗರಾಜು, ಗುರು, ಸಂತೋಷ್, ಜಯಮ್ಮ, ಲಿಂಗರಾಜು, ರಾಮಚಂದ್ರ ಮತ್ತಿತರರು ಇದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.